टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜನಾಕ್ರೋಶ ಎಲ್ಲ ಕಡೆಯಿಂದ ನೀವು ಬೆಲೆ ಏರಿಸಿಕೊಂಡು ಬರ್ತಿದ್ರೆ ಜನ ಆಕ್ರೋಶ ಆಗೋದಿಲ್ವಾ? ಮುತ್ತಿಡ್ತಾರ ನಿಮಗೆ? ಮೊನ್ನೆ ಒಬ್ಬ ಮುತ್ತಿಟ್ಟಲ್ಲ, ಟಿವಿಯಲ್ಲಿ ನೋಡಿದ್ರೆ. ಯಾರು ಕೋರ್ಟಿನಿಂದ ಈಚೆ ತಗೊಂಡು ಬರ್ತಾ ಇರುವಾಗ ಒಬ್ಬ ನೆತ್ತಾರ ಅವರನ್ನ ನಮ್ಮ ಕೊಲೆ ಮಾಡಿದ ವ್ಯಕ್ತಿಗೆ ಮತ್ತೊಬ್ಬ ಬಂದು ಮುತ್ತು ಕೊಡ್ತಾನೆ ಅಂದ್ರೆ ಇದನ್ನ ನೋಡಿ ಪೊಲೀಸ್ನವರು ಸುಮ್ಮನೆ ಕೊಡ್ತಿದ್ದೀರಿ, ಸರ್ಕಾರ ಸುಮ್ಮನೆ ಕೊಡ್ತಿದ್ದೀರಿ. ಆಯ್ತು, ನೀವು ಬನ್ನಿ, ನಿಮಗೂ ಮುತ್ತು ಕೊಡ್ಲಿ ಅವರು. ಸಿದ್ದರಾಮಯ್ಯನವರೇ, ಒಂದು ಮುತ್ತು ತಗೊಂಡೋಗಿ. ಇದು ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಸರ್ಕಾರವೂ ಬೇಕಾ? ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಒಂದು ಸರ್ಕಾರವನ್ನು ತಂದಿದ್ದೀರಿ. ನನಗೆ ಅನ್ಸೋದು ಇಷ್ಟು ವರ್ಷಗಳ ಕಾಲ ಸುಳ್ಳು ಮೋಸ ವಂಚನೆಗೆ ಸರ್ಕಾರ ಬರ್ತಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಳ್ಳು ವಂಚನೆ ಮೋಸಗಳಿಗೆ ಒಂದು ಸರ್ಕಾರ ಬಂದಿದೆ. ಆದ್ರೆ ಇದು ತುಂಬಾ ದಿವಸ ಉಳಿಯುವುದಿಲ್ಲ. ನಿಮ್ಮನ್ನ ಹರಾಜಾಕಲಿಕ್ಕೆ ಜನ ಈಗಾಗಲೇ ತಯಾರಾಗಿದ್ದಾರೆ. ಇಡೀ ರಾಜ್ಯಾದ್ಯಂತ ನಿಮ್ಮ ಈ ಕೆಟ್ಟ ಒಂದು ವ್ಯವಸ್ಥೆಯನ್ನ ದಿಟ್ಟತನದಿಂದ ನಿಮ್ಮನ್ನ ಹೊರಗಡೆ ಓಡಿಸುವವರಿಗೆ ಜನ ವಿರೋಧಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಮಯದ ಅಭಾವದಿಂದ ಹೆಚ್ಚು ಮಾತಾಡದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಜನಾಕ್ರೋಶ ಎಲ್ಲ ಕಡೆಯಿಂದ ನೀವು ಬೆಲೆ ಏರಿಸಿಕೊಂಡು ಬರ್ತಿದ್ರೆ ಜನ ಆಕ್ರೋಶ ಆಗೋದಿಲ್ವಾ? ಮುತ್ತಿಡ್ತಾರ ನಿಮಗೆ? ಮೊನ್ನೆ ಒಬ್ಬ ಮುತ್ತಿಟ್ಟಲ್ಲ, ಟಿವಿಯಲ್ಲಿ ನೋಡಿದ್ರೆ. ಯಾರು ಕೋರ್ಟಿನಿಂದ ಈಚೆ ತಗೊಂಡು ಬರ್ತಾ ಇರುವಾಗ ಒಬ್ಬ ನೆತ್ತಾರ ಅವರನ್ನ ನಮ್ಮ ಕೊಲೆ ಮಾಡಿದ ವ್ಯಕ್ತಿಗೆ ಮತ್ತೊಬ್ಬ ಬಂದು ಮುತ್ತು ಕೊಡ್ತಾನೆ ಅಂದ್ರೆ ಇದನ್ನ ನೋಡಿ ಪೊಲೀಸ್ನವರು ಸುಮ್ಮನೆ ಕೊಡ್ತಿದ್ದೀರಿ, ಸರ್ಕಾರ ಸುಮ್ಮನೆ ಕೊಡ್ತಿದ್ದೀರಿ. ಆಯ್ತು, ನೀವು ಬನ್ನಿ, ನಿಮಗೂ ಮುತ್ತು ಕೊಡ್ಲಿ ಅವರು. ಸಿದ್ದರಾಮಯ್ಯನವರೇ, ಒಂದು ಮುತ್ತು ತಗೊಂಡೋಗಿ. ಇದು ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಸರ್ಕಾರವೂ ಬೇಕಾ? ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಒಂದು ಸರ್ಕಾರವನ್ನು ತಂದಿದ್ದೀರಿ. ನನಗೆ ಅನ್ಸೋದು ಇಷ್ಟು ವರ್ಷಗಳ ಕಾಲ ಸುಳ್ಳು ಮೋಸ ವಂಚನೆಗೆ ಸರ್ಕಾರ ಬರ್ತಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಳ್ಳು ವಂಚನೆ ಮೋಸಗಳಿಗೆ ಒಂದು ಸರ್ಕಾರ ಬಂದಿದೆ. ಆದ್ರೆ ಇದು ತುಂಬಾ ದಿವಸ ಉಳಿಯುವುದಿಲ್ಲ. ನಿಮ್ಮನ್ನ ಹರಾಜಾಕಲಿಕ್ಕೆ ಜನ ಈಗಾಗಲೇ ತಯಾರಾಗಿದ್ದಾರೆ. ಇಡೀ ರಾಜ್ಯಾದ್ಯಂತ ನಿಮ್ಮ ಈ ಕೆಟ್ಟ ಒಂದು ವ್ಯವಸ್ಥೆಯನ್ನ ದಿಟ್ಟತನದಿಂದ ನಿಮ್ಮನ್ನ ಹೊರಗಡೆ ಓಡಿಸುವವರಿಗೆ ಜನ ವಿರೋಧಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಮಯದ ಅಭಾವದಿಂದ ಹೆಚ್ಚು ಮಾತಾಡದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್.